ಅಂತಂದ್ರೆ TMK ಅಂತಿ ತಮಿಳುನಾಡಿನಲ್ಲೇ, ಆಸಾಮ್ನಲ್ಲೇ NDA ಅಥವಾ BJP. ಮುಂದಿನ ಕೇರಳದ್ದು ಇದು ಸ್ವಲ್ಪ ಡಿಫ್ರೆಂಟ್ ಅದ. ಮುಂದೆ ಪುದುಚೇರಿಲೂ NDA. ಇನ್ನು ಕೇರಳದಲ್ಲಿ 140 ಅದಾವ, 71 ಯಾರು ಗೆಲ್ತಾರ ಅವ್ರು ವಿನ್ ಆದಂಗೆ. P ಮಾರ್ಪಗಾರ LDF ಅಂದರೆ ಕಮ್ಯುನಿಸ್ಟ್ರದು 62ರಿಂದ 69, ಮ್ಯಾಟ್ರಿಜ್ 60ರಿಂದ 65, 55ರಿಂದ 65, 49, 52ರಿಂದ 61. ಯಾವುದೇ ಎಕ್ಸಿಟ್ ಪೋಲ್ಗಳು LDF ಆರಿಸಿ ಬರ್ತದೆ ಅಂತ ಹೇಳಿಲ್ಲ, ಕಡಿಮೆ ಅದ. ಆದರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. UDF ಅಂದರೆ ಕಾಂಗ್ರೆಸ್ ಇದ್ದಂಥದ್ದು 71ರಿಂದ 79, 70ರಿಂದ 75, 75ರಿಂದ 85, 72ರಿಂದ 90, 72ರಿಂದ 84 ಎಲ್ಲನೂ. P ಮಾರ್ಕ್ಸ್ ಆಯ್ತು, ಮ್ಯಾಟ್ರಿಜ್ ಆಯ್ತು, ಪೀಪಲ್ಸ್ ಪಲ್ಸ್ ಆಯ್ತು, ಆ್ಯಕ್ಸಿಸ್ ಆಯ್ತು, ಆ್ಯಕ್ಸಿಸ್ ಮೈ ಇಂಡಿಯಾ, GVC. ಇನ್ನು BJP ಪ್ಲಸ್ ಮ್ಯಾಕ್ಸಿಮಮ್ 3ರಿಂದ 5 ಬರ್ಬೋದು, 3ರಿಂದ 7 ಬರ್ಬೋದು, ಒಂದಿನೋ ಅಂದಾಜು ಹೇಳ್ತಾರೆ. ಏನೂ ಇರಲಿ, ಕೇರಳದಲ್ಲಿ ಮಾತ್ರ ಕಾಂಗ್ರೆಸ್ ಬರ್ಲಿಕ್ಕತ್ತದ ಅಂತೇಳಿ, ಕಾಂಗ್ರೆಸ್ UDF ಬರ್ಲಿಕ್ಕತ್ತದ ಅಂತೇಳಿ ಎಕ್ಸಿಟ್ ಪೋಲ್ಗಳು ಕರ್ಕೊಳ್ತಿದ್ದಾವೆ. ಹಿಂಗೆ ಈ 4ರಲ್ಲಿ ಒಂದಾದ್ರೆ ಪಶ್ಚಿಮ ಬಂಗಾಳದ ಮಾತ್ರ ಭಾಳ ವಂಡರ್ಫುಲ್ ಅದ. ಯಾಕಂದ್ರೆ ಈಗಾಗಲೇ ಪಶ್ಚಿಮ ಬಂಗಾಳದ ಕುರಿತಾಗ ಅನೇಕ ವರದಿಗಳು ಬರ್ತಾ ಇದ್ದಾವೆ. ಅಲ್ಲೇ ಏನು ನಡೆದಪ್ಪ ಅಂದ್ರೆ SIR ವಿರುದ್ಧ ಇವರು TMC ಜೋರ್ದಾರ್ ನಡೆದ, ಜನ ಸಾಕಷ್ಟು ಕುಡಿದಾರೆ, ಸಾಕಷ್ಟು ದುಮ್ಮಡಿ ಆಗ್ತಾ ಇದೆ. ಅದರಲ್ಲೂ TMC ಯನ್ನು ಸೋಲಿಸಲೇಬೇಕು ಅನ್ನೋದು ಹಠಕ್ಕೆ ಬಿದ್ದಂಥ ಮೋದಿ ಮತ್ತು ಶಾರ್ ಅವರು ಈ ಸಲ ಎಲ್ಲ ಕಡೆಯೂ ಈ TMC